ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಗ್ರಾಮೀಣ ಭಾಗದಲ್ಲಿ ತನ್ನದಂಥ ಇತಿಹಾಸ ಇರುತ್ತೆ ಅಂತಕ್ಕಂಥ ಕೇಳಿದ್ದೀವಿ. ನಿಮ್ಮ ಇಂಗ್ಲೇಶ್ವರ ಗ್ರಾಮ ಪಂಚಾಯತಿ ಬಗ್ಗೆ ಹಾಗೂ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ಮೊದಲನೇದಾಗಿ ಗ್ರಾಮ ಪಂಚಾಯತಿ ಇಂಗ್ಲೇಶ್ವರ ಅಧ್ಯಕ್ಷರಂತ ನಾವು ಮಾತಾಡ್ತಾ ಇರೋದು. ಲೋಕಲ್ ಸ್ಥಳೀಯರು. ಏನು ಅಧ್ಯಕ್ಷರು ತಮ್ಮ ಹೆಸರು? ನಮ್ಮ ಹೆಸರು ಬಣ್ಣಪ್ಪ ವಿಠಪ್ಪ ಡೋಣಿ. ಸರಿ, ಇವತ್ತು ನಿಮ್ಮ ಇಂಗ್ಲೇಶ್ವರಕ್ಕಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧತೆ ಏನು? ಪೂರ್ವದಲ್ಲಿ ನಾವು ನಿಮ್ಗೆ ಹೇಳಬೇಕಪ್ಪ ಅಂತಂದ್ರೆ ಬಸವಣ್ಣನವ್ರಿಗೆ ಜನಿಸಿದ್ದು ನಮ್ಮ ಅದೃಷ್ಟ. ಸೊ ಬಸವಣ್ಣವರು ಜನಿಸಿದ ಊರು ಅಂತಕ್ಕಂಥ ಪ್ರಖ್ಯಾತಿ. ಸೊ ಬಸವಣ್ಣವರು ಜನಿಸಿದ ಊರು ಅಂತಕ್ಕಂಥ ಪ್ರಖ್ಯಾತಿಗೆ ಇವತ್ತು ಗ್ರಾಮಸ್ಥರಲ್ಲಿ ಯಾವ ರೀತಿ ಎಲ್ಲ ಇಲ್ಲಿನ ಒಂದು ವ್ಯಾಪಾರ ವಹಿವಾಟು ಆಗಿರ್ಬೋದು, ಇಲ್ಲಿನ ಜನರ ಬದುಕಿನ ಬಗ್ಗೆ ಏನು ಮಾತಾಡ್ತಾರೆ? ಏನು ಇಲ್ಲರಿ, ಒಂದು ಬಸವನ ಹುಟ್ಟಿದ್ರ ಇದರಿಂದ ನಾವು ಫಸ್ಟ್ ಹೆಮ್ಮೆ ಪಡುವಂಥ ವಿಷಯ ಇದು ಮಾಡೋದು ತತ್ವವನ್ನು ನಾನು ಇದು ಕೊಡಬೇಕು. ಈ ನೆನಪುಗಳು ಅವರು ಉಳಿದಾವ. ಒಂದು 12ರಿಂದ 13,000 ಗಿಡ ಹಾಕಿದೆ. ಬಸವಣ್ಣನವರ ನಾಡು ಭಾಗ್ಯವಾಡಿ ಇಂಗ್ಲೇಶ್ವರ ವ್ಯಾಪ್ತಿಯಲ್ಲಿ ಈ ಧಾರ್ಮಿಕತೆ ಜಾತಿ ಭೇದ ಭಾವ ಅಂತಕ್ಕಂಥ ಇದೆಯಾ? ಏನಿಲ್ಲ. ಇವತ್ತು ಯಾವ ರೀತಿ ಕುಡ್ಕೊಂಡು ಇವತ್ತು ಹಬ್ಬಗಳನ್ನ ಆಚರಣೆ? ಜಾತಿ ಭೇದ ಭಾವ ಅಂತಂದ್ರೆ ಜನರಲ್ ಬಂದ್ರೆ ನಾನು ಮಾಡ್ತೀವಿ ಮತ್ತು ಅಧ್ಯಕ್ಷನ ಅನ್ಯಾಕೆ ಮಾಡ್ತೀವಿ, ಜಾತಿ ಭೇದ ಇತ್ತಂದ್ರೆ. ಹೌದಲ್ಲ? ಸೊ ಅಧ್ಯಕ್ಷರಾಗಿ ನಿಮ್ಮನ್ನು ಮಾಡಿದ್ದಾರೆ. ಜನರಲ್ ಬಂದೈತೆ ನಾನು ಜನರಲ್ ಬಂದ್ರು ನನ್ನ ಅಧ್ಯಕ್ಷ ಮಾಡ್ಯಾರ. ಜಾತಿಯಲ್ಲಿ ಅಧ್ಯಕ್ಷರಾಗಿ ಮಾಡತಕ್ಕಂಥ ಜನಗಳಿಗೆ ಹೇಗೆಲ್ಲ ಕೆಲಸಗಳು ಮಾಡಕ್ ಸಹಕಾರಿ ಆಗ್ತಾ ಇದೆ? ಸಹಕಾರಿ ಐತ್ರಿ, ಸಹಕಾರಿ ಐತಿ, ಏನು ತೊಂದರೆ ಇಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಇರಬೇಕು. ಅದು ಸಣ್ಣ ಪುಟ್ಟದಂತೂ ಇರ್ತದ. ಈಗ ಸೌಲಭ್ಯಗಳಂತಂದ್ರೆ ಏನೆಲ್ಲ ದೊರಕಿಸ್ಕೊಟ್ಟಿದ್ರಿ ನಿಮ್ಮ ಗ್ರಾಮೀಣ ಜನತೆಗೆ? ಗ್ರಾಮೀಣ ಜನತೆಗೆ ನಾನು ಸದ್ಯ 2ನೇ ಪೀಠ ಅಧ್ಯಕ್ಷ ಆಗಿತ್ತು. ಮೊನ್ನೆ ಚೇಂಜ್ ಆಯ್ತಲ್ಲ ಒಂದು ವರ್ಷದಿಂದ. ಒಂದು ವರ್ಷದಿಂದ ಸಣ್ಣ ಪುಟ್ಟ ಕೆಲಸ ಕೂಡ ನಡೆದವು. ಸದ್ಯ ಹೆಚ್ಚಿಗೆ ನೋಡ್ಬೇಕಪ್ಪ ಅಂತಂದ್ರೆ ಒಂದು ಕೆರೆ ತುಂಬಿದ್ವಿ. ಪಾಕನಾಗ ಒಂದು ಕೆರೆ ಅಂತ ಹೇಳಿ ನೀರು ಇದ್ದಿಲ್ಲ. ದಿನಾದಿಂದ ಪೈಪ್ಲೈನ್ ಇದು ಮಾಡಿಸಿ ಮೋಟ್ರ್ ತಂದಿವಿ ಪಂಚಾಯತ್ ವತಿಯಿಂದ. ಮೋಟ್ರ್ ತಂದು ಕಿಸಿಂದ ಈಗ ಕೆರೆ ಫುಲ್ MLA ನಮ್ಮ ಶಿವಣ್ಣ ಪಾಟೀಲ್ರು ಫುಲ್ ಸಪೋರ್ಟ್ ಕೊಟ್ಟರು. ಮಾಡೋದಕ್ಕೆ ನಾ ಏನೇ ಆದರೂ ನಾನು ನಿಮ್ಮ ಬೆನ್ನಿಂದ ಇದೀನಿ ಅಂತ. ನಾವು 40 HP ಮೋಟ್ರ್ ತಂದಿದ್ವಿ. ನಮ್ಮ ಸಾಹೇಬ್ರು ಏನದ, ಈ ಎಳಕ್ಕೆ ನೀವು ಕೆರೆ ತುಂಬಲಿದ್ದು ನಿನಗೆ ಮತ್ತೊಂದು ಇದು ಮಾಡ್ತೀನಿ ಅಂತ ಕಿಸಿಂದ್ರೆ ಒಂದು ಯಾವುದೋ ಇದ್ರೊಳಗೆ ಇದೊಂದು ಎಕ್ಸ್ಟ್ರಾ ಮೋಟ್ರ್ ಕೊಟ್ಟು ಮತ್ತು ಅದೇ ಪೈಪ್ಲೈನಿಗೆ 12 ಇಂಚಿನ ಪೈಪ್ಲೈನ್ ಅದ. ಅದೇ ಪೈಪ್ಲೈನಿಗೆ ಅದೊಂದು ಕನೆಕ್ಟ್ ಕೊಡಿಸಿ ಮತ್ತು ಮಾಡಿಸಿ ಸ್ವಲ್ಪ ನೋಡ್ಲಕ್ಕೂ ಸಿಗ್ಬೋದು ನಿಮ್ಮ ಕೆರೆ ಅದು. ಸ್ವಲ್ಪ ಹೀಗಾಗಲೇ ಈಗ ಮತ್ತೆ ನೀರು ಸ್ಟಾರ್ಟ್ ಮಾಡಿ ಮತ್ತೆ 4 ದಿನ ಆಯ್ತು. ಇನ್ನು ಇವತ್ತು ಸಂಜೆ ಒಳಗಾಗಲಿ ಅಥವಾ ನಾಳೆ ಆಗಲಿ ಫುಲ್ ಭರ್ತಿ ಆಗೋದು ಇದಾಗಿ. ಸರ್, ಈ ಒಂದು ವಿಚಾರಗಳಲ್ಲಿ ಬಂದರೆ ಈಗ ಬಸವಣ್ಣವರ ಹುಟ್ಟೂರು ಅಂತಕ್ಕಂಥ ಪ್ರಖ್ಯಾತಿಯಲ್ಲಿ ಬಂದರೆ ಇವತ್ತು ಪಂಚಾಯತಿ ನೋಡೋದಕ್ಕೂ ಕೂಡ ಓಲ್ಡ್ ಪಂಚಾಯತಿ ಬಹಳ ಇದನ್ನು ಕಾಣಿಸುತ್ತಲ್ಲ. ಇದ್ರ ಬಗ್ಗೆ ತಮಗೆ ಬೇಸರ ಅನಿಸೋದಿಲ್ವಾ? ಬೇಸರ ಅನ್ನೋಂಥ ವಿಷಯಕ್ಕಾಗಿ MLA ಮೊನ್ನೆ ಒಂದು ಲೆಟರ್ ಕೊಟ್ಟಿದ್ದೀವಿ. ಅವರು ಒಂದು ಆತ್ಮವಿಶ್ವಾಸ ಐತೆ ನನಗೆ ಮಾಡಿ ಕೊಡ್ತಾರ ಅನ್ನೋಂಥ. ಸರ್ ಇಂಥ ಕೆಲಸ ಆಗ್ಬೇಕಪ್ಪ ಅಂತಂದು ಆಯ್ತು. ಮೊನ್ನೆ CC ರೋಡ, ಗುದ್ಲಿ CC ರೋಡ ಮತ್ತು ರೋಡ 3 ಕಡೆ CC ರೋಡ ಇಲ್ಲಿ ಸದ್ಯ ಗೌರ್ಮೆಂಟ್ದವ್ರು ಹಾಕಿಲ್ಲ ಅಂತ ಜನ ಇಲ್ಲ ಅಂತಂದ್ರು ಮತ್ತೆ 3 ರೋಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವ್ರ ಸ್ವಂತ ಅನುದಾನದಲ್ಲಿ ಅವ್ರ ಅನುದಾನದಲ್ಲಿ ನಮ್ಮ ಪಂಚಾಯತಿಗೆಲ್ಲ MLA ಅನುದಾನದೊಳಗೆ MLA ನಾವು ಒಂದು ಇದು ಹೇಳಿದ್ರು ಪರವಾಗಿಲ್ಲ. ಇವತ್ತು ಜನಗಳು ಏನು ಬೇಕಂತ ಹೇಳ್ಬಿಟ್ಟು ಬರ್ತಾರೆ ಪಂಚಾಯತಿ ಕಡೆಗೆ? ಏನು ದೊರಕಿಸ್ಕೊಟ್ಟಿದ್ರಿ ಅವ್ರಿಗೆ? ಏನಿಲ್ಲ ಸರ್, ಒಂದು 30-40 ವರ್ಷದಿಂದ ಒಬ್ಬ ಶ್ರೀಮಂತರದ್ದು ಏನೈತಿ ಅಲ್ಲಿ ಜಮೀನು ತೊಗೊಂಡಿದ್ದಲ್ಲ, ಪ್ಲಾಟ್ ತೊಗೊಂಡಿದ್ರು. ಉತ್ತಾರ ಇದ್ದಿದ್ದಿಲ್ರಿ ಅದಕ್ಕೆ. ನಾವು 35-40 ವರ್ಷದ ಮೇಲ್ಪಟ್ಟಿತ್ತು. ನಮ್ಮ ಪಂಚಾಯತಿ ವ್ಯಕ್ತಿ ತೊಗೊಂಡು ತಹಶೀಲ್ದಾರ್ ಭೇಟಿಯಾಗಿ ಅದಕ್ಕೆ ನಮ್ಮ ಸಾಹೇಬರು MLA ಹೆಲ್ಪ್ ಕೊಟ್ಟರು. ಅವ್ರು ಪ್ಲಾಟ್ ತೊಗೊಂಡಾರ, ಅವ್ರು ಗೌಡ್ರು ಕೊಟ್ಟಾರ. ಗೌಡ್ರು ಏನು ಅಂತ ಇದು ಮಾಡಿಲ್ಲ. ಕೇಳಪ್ಪ ನಾವು ಅವ್ರಿಗೆ ಕೊಟ್ಟಿವಿ, ಅವ್ರು ತೊಗೊಂಡಿದ್ದಾರೆ ಅದ ನಾವು ಕೊಟ್ಟಿದ್ದು ಕರೆ ಐತಿ, ಅವ್ರು ಉತ್ತಾರ ಮಾಡಿಕೊಟ್ರಿ ಬರ್ಕಂತ ಅಂತ ವಿಷಯ ಬಂದಾಗ 40 ವರ್ಷ ಸುಮಾರು ಕಮ್ಮಿಯಪ್ಪ ಅಂದ್ರೆ ಒಂದು 150-200 ಕುಟುಂಬ ವಾಸ ಅದಾವೆ ಅಲ್ಲಿ ಬಸವನಗರ ಅಂತ ಹೇಳ್ತೀವಿ. ಹಾಗೆ ಉತ್ತಾರ ಮಾಡಿಕೊಟ್ಟಿದ್ದು ಜನರಿಗೆ ಭಾಳ ಅಂದ್ರೆ ಸಿಕ್ಕಾಪಟ್ಟಿ ಹೆಲ್ಪ್. ಇಲ್ಲಿ ಜನರ ಉದ್ಯೋಗ ಮತ್ತು ಅವ್ರ ಬದುಕಿನ ಬಗ್ಗೆ ಏನು ಹೇಳ್ತೀರಾ?
ಉದ್ಯೋಗ ಕೃಷಿನ ಏನಂತ? ಹಾಂ, ಕೃಷಿ ಜಾಸ್ತಿ ನಮ್ಮಲ್ಲಿ. ಕೃಷಿ ವಿಷಯಗಳಿಗೆ ಹೋದ್ರೆ ತೊಗರಿ ಜಾಸ್ತಿ ಮೇಲೆ. ತೊಗರಿ, ಉಳ್ಳಾಗಡ್ಡಿ, ಕಡ್ಲಿ, ಜೋಳ ಜರ ಜಾಸ್ತಿ. ನಮ್ಮ ತೋಟಗಾರಿಕೆ ಕಮ್ಮಿ. ಅದು ಮೊದಲಿನ ಲೆಕ್ಕಾಚಾರ ನೋಡಿದ್ರೆ ಈ ಸದ್ದ ಒಂದು 50% ಹೋಗಿ ಕೃಷಿ ಒಳಗೆ ಅವಲಂಬನೆ ಆಗೋದಂತ. ಏನಾದರೂ ಸೌಲಭ್ಯಗಳು ಮಾಡಿಕೊಟ್ಟಿದ್ರಿ ಪಂಚಾಯತಿ ಕಡೆಯಿಂದ? ಎನರ್ಜಿ ಯೋಜನೆಯಲ್ಲಿ ಸಾಕಷ್ಟು ಕೊಟ್ಟಿವಿ. ಏನೇನು ಕೊಟ್ಟಿದ್ರಿ ಅಂತ? ಅವ್ರು ಎನರ್ಜಿ ಗಿಡ ಹಚ್ಕೊತೀವಿ, ಕೃಷಿ ಹೊಂಡ, ಬದು ನಿರ್ಮಾಣ ಇಂಥವು ಹಾಕಿ ಕೊಡುವಂತೆ ಅವ್ರ ಅದಕ್ಕೆ ಅವಲಂಬನೆ ಇದ್ದವ್ರಿಗೆ ಮಾಡಿಕೊಡ್ತೀವಿ. ಸರಿ, ವಿಚಾರದಲ್ಲಿ ಬಂದ್ರೆ ಶಾಲೆಗಳಿಗೆ ಕೂಡ ಬಹಳ ಮಹತ್ವ ಕೊಡ್ತೀರಿ. ಶಿಕ್ಷಣ ಮಹತ್ವ. ಸೊ ಶಿಕ್ಷಣದ ಅಡಿಯಲ್ಲಿ ಬಂದ್ರೆ ಏನೆಲ್ಲ ಸೌಲಭ್ಯಗಳನ್ನ ದೊರಕಿಸ್ಕೊಡ್ತೀರಿ? ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಅಂದ್ರೆ ಹೇಗಿರುತ್ತೆ? ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡಿವಲ್ರಿ. ಏನ್ ಮಾಡ್ತೀರಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ? ಕೆಲವೊಂದು ಏನು ಶಾಲೆಗಳು ಇದು ಮಾಡಿದ್ರ. ನಮ್ಮಲ್ಲಿ ಇನ್ನೊಂದು ಗ್ರಂಥಾಲಯ ಇದ್ದಿದ್ದಿಲ್ಲ. ಇತ್ತ ಗ್ರಂಥಾಲಯ ಅದಕ್ಕೆ ರೂಮ್ ಇದ್ದಿದ್ದಿಲ್ಲ. ಇಲ್ಲಿ ಶಾಲೆ ಒಳಗೆ ನೋಡಿದ್ವಿ, ಇಲ್ಲಿ ರೂಮ್ ಖಾಲಿ ಇಲ್ಲ ಬಟ್ಟಿಗೆ. ಒಂದು ಖಾಸಗಿ ರೂಮ್ ತೊಗೊಂಡು ಬಾಡಿಗೆ ತೊಗೊಂಡಿಸಿಂದ್ರೆ ಮತ್ತೆ ನಾವು ಬಂದ ಒಂದು ತಿಂಗಳು 1.5 ತಿಂಗಳು ಟೈಮಿಂಗ್ ಹೋಯ್ತು. ಖಾಸಗಿ ರೂಮ್ ತೊಗೊಂಡಿಸಿದ್ರೆ ಇಲ್ಲೇ ರೋಡಿಗೆ ಐತಿ, ಮೇನ್ ರೋಡಿಗೆ ನೋಡೋದು ಸ್ಟಾರ್ಟ್ ಮಾಡಿ ವಿದ್ಯಾರ್ಥಿಗಳು ಕೇಳೋದ್ರಿಂದ. ನಾನು ಎಷ್ಟು ದಿನ ಹಂಗಿದ್ದು ಇಲ್ಲ ಗ್ರಂಥಾಲಯ ಸುಮ್ಮನೆ ಮಾಡಿದ್ರೆ ಅನುಕೂಲ ಆಗ್ತದ ಅನ್ನೋ ವಿಷಯಕ್ಕೆ ಬಂದಾಗ ಅಂತ ಸರ್ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಪೋರ್ಟ್ ಐತಿ. ಆ ಸಪೋರ್ಟ್ ಇಂದ ಇವತ್ತು ಅಧ್ಯಕ್ಷರಾಗಿ ನಾನು ಈ ತರ ಸಮಸ್ಯೆಗಳೆಲ್ಲ ಬಗೆಹರಿಸಿ ಒಳ್ಳೆ ಕೆಲಸಗಳು ಮಾಡಬೇಕು ಅಂತಕ್ಕಂಥ ಕನಸು ಏನಿತ್ತು ತಮ್ಮಲ್ಲಿ, ಏನ್ ಮಾಡಿದ್ರಿ ಅಂತ? ನಮ್ದು ಮೂಲತಃ ಕಾರಣಪ್ಪ ಅಂತಂದ್ರೆ ಕೆರೆ ನೀರು ತುಂಬಬೇಕನ್ನಂತ ಮೇನ್ ಉದ್ದೇಶ. ನಾವು ಬಿಟ್ಟರೆ ಪಂಚಾಯತಿ ಕಟ್ಬೇಕನ್ನಂತ ಸ್ವಲ್ಪ ಅನುದಾನದ ಸಮಸ್ಯೆ. ಮೆಂಬರ್ಸ್ ಕೆಲವೊಬ್ಬರು ನಾವು ವಾರ್ಡ್ನಾಗ ಮಾಡಬೇಕು ನಮ್ಗಂತೀವಿ ಅನುದಾನ ಕೊಡುವಂಥದ್ದು. ಅದಕ್ಕೆ ಇದು ಅನುದಾನ ಇಷ್ಟೇ ಇರಲಿ ವರ್ಕ್ ಮಾಡಿ ಅವರು MLA ಕಡೆಗೆ ಸ್ವಲ್ಪ ನಾವು ಗಾಡಿ ಮೇಲೆ ತರಬೇಕು ಅನ್ನೋಂಥ ವಿಚಾರ ಮೇಲೆ ಸಾಹೇಬರಿಗೆ ನಾವು ಕೇಳ್ಕೊಂಡಿವಿ. ಆಯಿತು, ಒಂದು ಸ್ವಲ್ಪ ದಿನ ತಡಿ, ನಾವು ಹಾಕಿ ಕೊಡೋ ಜವಾಬ್ದಾರಿ ನಮ್ಮದು. ನೀವು ಅಂಥ ಪಂಚಾಯತಿ ಐತಿ ಅಂಥ ಪಂಚಾಯತಿ ಕಟ್ಲಾಕತ್ತೈತೆ ಭರವಸೆ ಕೊಟ್ಟಾರೆ. ಇವತ್ತು ಗ್ರಾಮೀಣ ಭಾಗದಲ್ಲಿ ಪಂಚಾಯತಿ ಕಟ್ಟಡ ಬೇಕು, ಹೌದು ನಿಜ. ಆದರೆ ಸೌಲಭ್ಯಗಳಂತಂದ್ರೆ ಏನೆಲ್ಲ ಬೇಕಾಗುತ್ತೆ? ಇವತ್ತು ರಸ್ತೆ, ಚರಂಡಿ ಇವೆಲ್ಲ ಬೇಕಾಗಿರುತ್ತಲ್ಲ, ಹೇಗೆ ಮೇಂಟೈನ್ ಮಾಡ್ತೀರಿ ಅಂತ? ಮಾಡ್ತೀವಿ ರೀ. ಸದ್ ಅಂಥ ದೊಡ್ಡ ದೊಡ್ಡ ಚರಂಡಿ ಇದು ಅಂದ್ರೆ ಪಂಚಾಯತಿ ಕಡೆ ಅಷ್ಟೊಂದು ದೊಡ್ಡ ದೊಡ್ಡ ಅಮೌಂಟ್ ಸಾಧ್ಯ ಇಲ್ಲ. ಸಣ್ಣ ಪುಟ್ಟ ಇದ್ದು ವರ್ಕ್ ಆಗ್ಯಾವ. CC ರೋಡ್ಗೆ ಅಂತೂ ನಮ್ಮ MLA ಭರ್ತಿ ಮಾಡಿಕೊಟ್ಟಿಲ್ಲ. ಇಲ್ಲಿ ಇನ್ನೂ ಎಷ್ಟು ಉಳಿದೈತಪ್ಪ ಅಂದ್ರೆ ಮತ್ತೆ ಹೋಗೋದು, ಮತ್ತೆ ಹಾಕಿ ಕೊಡೋದು ಹೆಲ್ಪ್ ಮಾಡ್ಯಾರ. ಮತ್ತು ಈ ಸದ್ಯ ಏನು CC ರೋಡ್ ಓದೈತಲ್ಲ ಅದು ಟೋಟಲಿ ಸ್ವಲ್ಪ ಕಂಪ್ಲೀಟ್ ಆಗ್ಬೋದು ಅಂತ ನಮ್ಗೆ ಐತಿ. ಅದು ಉಳಿದು ಸಣ್ಣ ಪುಟ್ಟ ಸ್ವಲ್ಪ ಉಳಿಬೋದು. ಏನ್ ಬೇಕಾಗಿದ್ರೆ ಗ್ರಾಮೀಣ ಜನತೆಗೆ ಪ್ರತ್ಯೇಕವಾಗಿ ಸರ್ಕಾರ ಏನ್ ಕೊಡಬೇಕು? ಶಾಸಕರ ಅಂತದಲ್ಲ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಏನ್ ಮಾಡಿದ್ರೆ ಗ್ರಾಮೀಣ ಭಾಗ ಅಭಿವೃದ್ಧಿ ಆಗೋಕೆ ಸಾಧ್ಯ ಆಗ್ತದ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಕ್ರೀಡಾಂಗಣ ಕೇಳಿದ್ವಿ. ಕ್ರೀಡಾಂಗಣ ಒಂದು ಬಸವೇಶ್ವರ ಸರ್ಕಲ್ ಓಲ್ಡ್ ಐತಿ. ಸರ್ಕಲ್ಗೂ ಈಗ ಅನುದಾನ ಇಟ್ಟಿದ್ದಾಗೈತಿ. ₹1 ಕೋಟಿ ಅನುದಾನ ಇಟ್ಟಾರ. ಮಾನ್ಯ ಇಲ್ಲೊಂದು ಓಲ್ಡ್ ಕೆರೆ ಇತ್ತು. ಕೆರೆ ಅಂತ ಅಲ್ಲದು, ಕೊಳಚೆ ನೀರು ಹೋಗಿಸಿ ನಿಂದಿರ್ತಿತ್ತು ಪ್ರದೇಶ. ಅದು ಎಲ್ರಿಗೆ ಅವ್ರು ಕೇಳ್ಕೊಂಡಾಗ ನೀವು ಅದನ್ನು ನಮ್ಗೆ ಹೆಲ್ಪ್ ಮಾಡಿ ಉದ್ಧಾರ ಮಾಡಿಕೊಟ್ರಿ, ಮಾಡ್ತಿದ್ರು. ಅದು ಆ ಜನರಿಗೆ ಫಂಕ್ಷನ್ ಮಾಡೋಕ್ಕೆ, ಆಟ ಓಟ ಅದೊಂದು ಎಲ್ಲ ಶಾಲಾ ಮಕ್ಕಳಿಗೆ ಅನುಕೂಲ ಆಗೋಂಥ ಉದ್ದೇಶದಿಂದ ಕೊಟ್ಟಿದ್ವಿ. ಅವರು ಇನ್ನೊಂದು ತಿಂಗಳು ಹೇಳ್ಯಾರ, ಒಂದು ತಿಂಗಳು ಗುಡಿ ಪೂಜೆ ಮಾಡಿ ಚಾಲು ಮಾಡೋದು. ಧಾರ್ಮಿಕತೆ ಬಂದರೆ ಜಾತ್ರೆ ಏನಾದರೂ ಆಗುತ್ತೆ? ಜಾತ್ರೆ ಐತಿ, ದೊಡ್ಡ ಪ್ರಮಾಣ ಜಾತ್ರೆ. ಯಾವ ಜಾತ್ರೆ? 5 ದಿನದ ರೇವಣಸಿದ್ದೇಶ್ವರ ಜಾತ್ರೆ ಅಂತ ಆಗುತ್ತೆ. ರೇವಣಸಿದ್ದೇಶ್ವರ ಜಾತ್ರೆ ಒಂದು 5-6 ದಿನ ಕಂಟಿನ್ಯೂ ನಡೀತೈತೆ. ಎಲ್ಲ ಸಂಘ ಸಂಸ್ಥೆಗಳು ಫಂಕ್ಷನ್ ಮಾಡ್ಕೊತಾವೆ, ಮನೋರಂಜನೆ ಕಾರ್ಯಕ್ರಮ ಎಲ್ಲ ಟೈರಿಂಗ್ ಕಾಳಗ, ರೇಸ, ಒಂದು 5-6 ದಿನ ಫಂಕ್ಷನ್ ನಡೀತಾವೆ. ಅದು ಗೋಂಡಿ ಆಯ್ತಪ್ಪ ಅಂತಂದ್ರೆ ಎಲ್ಲ ಇದಕ್ಕೂ ಸಂಘ ಸಂಸ್ಥೆಗಳಿಗೂ ಅನುಕೂಲ ಜಾಸ್ತಿ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ. ಸೊ ಕೆಲವೊಂದು ಕಡೆ ಕೆಲವೊಂದು ವ್ಯಕ್ತಿನ ಕೇಳಿದ್ದೀನಿ ಅಧ್ಯಕ್ಷರಿಗೆ, ಕೇಳ್ತಕ್ಕಂಥ ಹೊರಗಡೆ ಆಗಿರ್ಬೋದು, ಇಲ್ಲ ಅವ್ರು ಹೇಳ್ತಕ್ಕಂಥ ಹೇಳಿಕೆಗಳಾಗಿರ್ಬೋದು, ಸಮಾಜ ಸೇವೆ ಇವತ್ತು ಕೈಲಾದಷ್ಟು ನೆರವಾಗ್ತಕ್ಕಂಥ ನಿಟ್ಟಿನಲ್ಲೇ ಅಧ್ಯಕ್ಷರಿದ್ರೆ ಚಂದ ಅಂತಕ್ಕಂಥ ಕೆಲವೊಬ್ರು ಹೇಳ್ತಕ್ಕಂಥದ್ದು. ತಾವು ತಮ್ಮ ಪ್ರಕಾರ ತಮ್ಮ ಬಗ್ಗೆ ಹೇಳೋದಾಗಿದ್ದಲ್ಲಿ ಏನು ಹೇಳ್ತೀರಾ? ನಮ್ಮ ಬಗ್ಗೆ ನಾ ಹೇಳ್ಕೊಳಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಒಟ್ಟಾರೆ ಜನಗಳಿಗೆ ಸೇವೆ ಮಾಡೋದೇ ತನಕ ಅದನ್ನು ಅಷ್ಟೊಂದು ಹೇಳ್ಬೇಕು.
ಸರ್ ಅಭಿವೃದ್ಧಿ ಆಗ್ಬೇಕಾದ್ರೆ ಅಧ್ಯಕ್ಷರ ಪಾತ್ರನೇ ಎಷ್ಟು ಮುಖ್ಯನೋ ಜನರ ಸಹಕಾರ ಕೂಡ ಅಷ್ಟೇ ಮುಖ್ಯ. ಅಧ್ಯಕ್ಷರ ಹೇಗೆ ಬಾಂಡಿಂಗ್ ಅಲ್ಲಿ ಬರ್ತೀರಿ ಜನರ ಜೊತೆ ತಾವು ಅಂತ ನಿಮ್ಗೆ ನಾವು ಹೇಳ್ಕೋಬೇಕಪ್ಪ ಅಂದ್ರೆ ಅಧ್ಯಕ್ಷರ ಪಾತ್ರಕ್ಕಿಂತ ಜನರ ಪಾತ್ರ ಜಾಸ್ತಿ ಅದ ನನ್ನ ಅಭಿಪ್ರಾಯ. ಹೇಗಿರ್ಬೇಕು ಜನರ ಪಾತ್ರ ಅಂದ್ರೆ ಏನಿದು ಇಂಥ ಕೆಲಸ ಮಾಡ್ತೀನಿಯಪ್ಪ ಅಂತಂದ್ರೆ ಏನಿ ನಾನು ರೆಡಿ ಇದೀನಿ ಎನಿ ಟೈಮ್ ಮಾಡಪ್ಪ ಅಂತ ಇದ್ದು ಇದ್ರೆ ಮತ್ತಷ್ಟು ಮಾಡ್ಲಕ್ಕೆ ಮನುಷ್ಯಾಗ ಹುಮ್ಮಸ್ಸು ಬರ್ತದೆ. ಕೆಲಸ ಮಾಡಕ್ಕೆ ಅಡೆತಡೆಗಳಿದ್ದಷ್ಟು ತೊಂದರೆ ಏನಪ್ಪ ತೊಂದರೆಗಳಾಗ್ತವೆ. ಹಾಂ ಮಾಡೋದಷ್ಟು ಕಿರಿಕಿರಿ ನಮ್ಮಪ್ಪ ಅನ್ನಂಗೆ ಆಗಿರ್ಬಾರ್ದು. ಸೊ ಹಾಗಿದ್ರೆ ನಮ್ಮ ವೀಕ್ಷಕರಿಗೆ ಹಾಂ ನಿಮ್ಮ ಈ ಒಂದು ಸಂದರ್ಶನದ ಮುಖಾಂತರ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಏನಿಲ್ಲ, ಏನು ವಿಶ್ವಾಸ ನನ್ನ ಇಷ್ಟ ಅದ ಅದು ಉಳಿಸ್ಕೋತೀನಿ ಅನ್ನೋಂಥ ವಿಶ್ವಾಸ ಐತಿ ನನಗೆ. ನೀವು ಮಾಡಿದ್ರೆ ಹಿಂಗಪ್ಪ ಅಂತ ನಾನು ಅಂದ್ಕೊಂಡಿದ್ರು ಅದನ್ನು ಉಳಿಸ್ಕೋತೀನಿ ಅನ್ನೋಂಥದ್ದು ಐತಿ. ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್ ತಮಗೆ.